ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಂದು 2025ನೇ ಸಾಲಿನ 2025 ಈ ವರ್ಷದ KCET ಪರೀಕ್ಷೆಯ ಫಲಿತಾಂಶ, ತಾತ್ಕಾಲಿಕ ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಹಾಗೆ ನೋಡೋದಾದರೆ ತಾತ್ಕಾಲಿಕ ಕಟ್ ಆಫನ್ನು ಕೂಡ ಅವರು ಬಿಟ್ಟಿದ್ದಾರೆ. ಅದನ್ನು ಯಾವ ಥರ ಚೆಕ್ ಮಾಡೋದು ಅಂತ ನೋಡೋದಾದರೆ ಹೋಮ್ ಪೇಜಿಗೆ ಬಂದು KEA ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ನೋಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಇಲ್ಲಿ KCET ಪರೀಕ್ಷೆ 2025 ಅಂತ ಇದೆ. ಸೊ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿಕೊಂಡ್ರೆ ಹೋಮ್ ಪೇಜ್ ಬಂತು ನೋಡಿ. ಇಲ್ಲಿ KCET ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫನ್ನು ಬಿಟ್ಟಿರೋ ಅಂಥದ್ದು 21/11/2025 ಹಾಗೆ KCET 2025 ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಕೂಡ ಬಿಟ್ಟಿರೋ ಅಂಥದ್ದು. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದು ಕಟ್ ಆಫ್ ಇರೋವಂತಹ ಒಂದು ಪೇಜು. ಸೊ ಟೋಟಲ್ 13 ಪೇಜ್ಗಳ ಒಂದು PDF ಇದಾಗಿರೋ ಅಂಥದ್ದು. ಇದು ಬಂದುಬಿಟ್ಟು ಎಲ್ಲ ಸಬ್ಜೆಕ್ಟ್ 33 ಸಬ್ಜೆಕ್ಟ್ಗಳ ಒಂದು ಕಟ್ ಆಫನ್ನು ಅವರು ರಿಲೀಸ್ ಮಾಡಿರೋ ಅಂಥದ್ದು. ಪ್ರಾವಿಷನಲ್ ಕ್ವಾಲಿಫೈಡ್ ಕಟ್ ಆಫ್ ಲಿಸ್ಟ್ ಇದಾಗಿರೋವಂಥದ್ದು. ಫಸ್ಟು ನೋಡೋದಾದರೆ ಕಾಮರ್ಸ್ ಅವ್ರದ್ದು ಕೊಟ್ಟಿರೋ ಅಂಥದ್ದು. ನೆಕ್ಸ್ಟು ಕನ್ನಡ ಡಿಪಾರ್ಟ್ಮೆಂಟ್ ಕನ್ನಡ ಸಬ್ಜೆಕ್ಟದು ಕೊಟ್ಟಿರೋ ಅಂಥದ್ದು. ಕನ್ನಡ ಸಬ್ಜೆಕ್ಟಲ್ಲಿ ಬಂದು ಹೈಯೆಸ್ಟ್ ಸ್ಕೋರು 224, 300ಕ್ಕೆ 224 ಹೈಯೆಸ್ಟ್ ಸ್ಕೋರ್ ಇದೆ ಅಂಥದ್ದು. ಸೊ ನೆಕ್ಸ್ಟು ಎಕನಾಮಿಕ್ಸ್ ಸಬ್ಜೆಕ್ಟ್ದು ಅದು ಬಂದ್ಬಿಟ್ಟು ಹೈಯೆಸ್ಟ್ ಸ್ಕೋರು 220, 300ಕ್ಕೆ 220 ಹೈಯೆಸ್ಟ್ ಸ್ಕೋರ್ ಇರೋವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಂಗ್ಲೀಷ್ ಸಬ್ಜೆಕ್ಟ್ದು ಕೊಟ್ಟಿರೋವಂಥದ್ದು. ಇದು 238 ಹೈಯೆಸ್ಟ್ ಸ್ಕೋರ್ ಇರೋವಂಥದ್ದು. ಸೊ ಹಾಗೆ ನೋಡೋದಾದರೆ ಇಲ್ಲಿ GM, SC, SE ಮತ್ತು SCನಲ್ಲಿ A-B-C ಕ್ಯಾಟಗಿರಿ ವೈಸು ಎಷ್ಟು ಕಟ್ ಆಫ್ ನಿಂತಿದೆ ಅಂತಲೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಇದು ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪೊಲಿಟಿಕಲ್ ಸೈನ್ಸ್ದು ಕೊಟ್ಟಿರೋ ಅಂಥದ್ದು. ಹಾಗೆ ಹಿಸ್ಟ್ರಿ ಅವ್ರದ್ದು ಕೂಡ ಕೊಟ್ಟಿರೋ ಅಂಥದ್ದು. ಹಿಸ್ಟ್ರಿ ಅವ್ರಿಗೆ 230 ಹೈಯೆಸ್ಟ್ ಸ್ಕೋರ್ ಇರೋವಂಥದ್ದು. ಹಾಗೆ ಸೋಷಿಯಾಲಜಿ ಬಂದುಬಿಟ್ಟು ಹೈಯೆಸ್ಟ್ ಸ್ಕೋರ್ 208 ಇರೋವಂಥದ್ದು. ನೆಕ್ಸ್ಟು ಜಿಯೋಗ್ರಫಿ ಬಂದುಬಿಟ್ಟು ಹೈಯೆಸ್ಟ್ ಸ್ಕೋರ್ 222 ಜಿಯೋಗ್ರಫಿ ಸಬ್ಜೆಕ್ಟ್ಗೆ ಹೈಯೆಸ್ಟ್ ಸ್ಕೋರ್ ಆಗಿರೋ ಅಂಥದ್ದು 222. ಸೊ ನೆಕ್ಸ್ಟು ನೋಡೋದಾದರೆ ಹಿಂದಿ ಸಬ್ಜೆಕ್ಟ್ಗೂ ಕೂಡ ಕೊಟ್ಟಿರೋವಂಥದ್ದು. ಹಾಗೆ ಮ್ಯಾನೇಜ್ಮೆಂಟ್ 248 ಹೈಯೆಸ್ಟ್ ಸ್ಕೋರ್ ಇರೋವಂಥದ್ದು. ನೆಕ್ಸ್ಟ್ ಎಜುಕೇಷನ್ ಹೈಯೆಸ್ಟ್ ಸ್ಕೋರು 222 ನಿಂತಿರೋವಂಥದ್ದು ಎಜುಕೇಷನ್ ಸಬ್ಜೆಕ್ಟ್ಗೆ. ನೆಕ್ಸ್ಟು ನೋಡೋದಾದರೆ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ 212 ಹೈಯೆಸ್ಟ್ ಸ್ಕೋರ್ ಆಗಿರೋವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಬಂದರೆ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ಗೆ ಹೈಯೆಸ್ಟ್ ಸ್ಕೋರ್ ಬಂದು ಎಷ್ಟು ಅಂತಲೂ ಕೊಟ್ಟಿರೋವಂಥದ್ದು. ನೆಕ್ಸ್ಟ್ ಸೈಕಾಲಜಿ ಜರ್ನಲಿಸಮ್ ಬಂದು 206, 300ಕ್ಕೆ 206 ಹೈಯೆಸ್ಟ್ ಸ್ಕೋರ್ ನಿಂತಿರೋವಂಥದ್ದು. ಹಾಗೆ ಸೈಕಾಲಜಿದು ಕೂಡ ಕೊಟ್ಟಿರೋವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಸೋಷಿಯಲ್ ವರ್ಕು ಹಾಗೆ ಲಾ ವರ್ಕ್ ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಅವರು ಎಷ್ಟೆಷ್ಟು ಹೈಯೆಸ್ಟ್ ಸ್ಕೋರು ಫುಲ್ ಕಟ್ ಆಫ್ ಲಿಸ್ಟನ್ನು ಅವರು ಬಿಟ್ಟಿರೋವಂಥದ್ದು. ಇದು ಪ್ರಾವಿಷನಲ್ ಕಟ್ ಆಫ್ ಲಿಸ್ಟ್ ಅಂತ ಅಂದ್ಬಿಟ್ಟು ಬಿಟ್ಟಿರೋವಂಥದ್ದು. ಸೊ ಇದನ್ನು ನೀವು ಕೂಡ ನಾನು ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಆ ಒಂದು ಲಿಂಕ್ನ ಕ್ಲಿಕ್ ಮಾಡುವ ಮೂಲಕ ಈ ಒಂದು ಕಟ್ ಆಫ್ ಲಿಸ್ಟ್ ಇರುವಂತಹ PDF ನೀವು ಕೂಡ ಓಪನ್ ಮಾಡಿ ಚೆಕ್ಕನ್ನು ಮಾಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.